ಸ್ನೇಹಿತರೆ, ಮಹಾಭಾರತ ಅದರ ಕಥೆಯ ಮೂಲಕ, ಪಾತ್ರಗಳ ಮೂಲಕ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ನಿಂತಿದೆ. ಅಂತಹ ನೂರಾರು ಪಾತ್ರಗಳ ಪೈಕಿ ಕರುಣೆ, ಸ್ನೇಹಪರತೆ, ಪ್ರಾಮಾಣಿಕತೆಗೆ ಹೆಸರಾದ ಪಾತ್ರವೇ ಸೂರ್ಯಪುತ್ರ, ರಾಧೇಯ, ಸೂತಪುತ್ರ, ಅಂಗರಾಜ, ವಿಜಯಧರಿ, ವೈಕರ್ತನ, ವೃಷ ಎಂದೆನಿಸಿಕೊಂಡ ದಾನ ವೀರ ಶೂರ ಕರ್ಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಕರ್ಣ ದ್ರೌಪದಿಯನ್ನ ವಿವಾಹವಾಗುವ ಸಂದರ್ಭ ಬಂದರೂ ಅದೇಕೆ ವಿವಾಹವಾಗಲಿಲ್ಲ, ಇಡೀ ಹಸ್ತಿನಾಪುರದ ರಾಜನಾಗುವ ಸಂದರ್ಭ ಬಂದರೂ ತಿರಸ್ಕರಿಸಿದ್ದೇಕೆ, ಜನ್ಮತಃ ಕವಚ ಮತ್ತು ಕುಂಡಲಗಳನ್ನು ಹೊಂದಿದ್ದ ಕರ್ಣ ಹತನಾದದ್ದು ಹೇಗೆ, ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಕರ್ಣನ ಜನನ ಸೂರ್ಯನ ವರಪ್ರಸಾದದಿಂದ ಆಗುತ್ತದೆ. ಹಿಂದೆ ಕುಂತಿ ಭೋಜನ ಆಸ್ಥಾನಕ್ಕೆ ದೂರ್ವಾಸ ಮುನಿಗಳು ಬರುತ್ತಾರೆ. ಆಗ ಅವರ ಸೇವೆಗೆ ಕುಂತಿಭೋಜ ತನ್ನ ಮಗಳಾದ ಕುಂತಿಯನ್ನು ನೇಮಿಸುತ್ತಾನೆ. ಈ ಕುಂತಿ ದೂರ್ವಾಸ ಮುನಿಗಳನ್ನು ಅತ್ಯಂತ ನಿಷ್ಠೆಯಿಂದ ಸೇವೆ ಮಾಡುತ್ತಾಳೆ. ಅರಮನೆಯಿಂದ ಹೊರಡುವ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ಒಂದು ಮಂತ್ರವನ್ನು ಕುಂತಿಗೆ ಪ್ರದಾನ ಮಾಡಿ ಹೋಗುತ್ತಾರೆ. ಆ ಮಂತ್ರ ಕುಂತಿ ಯಾವುದೇ ದೇವರನ್ನು ನೆನೆದು ಪಠಿಸಿದರೂ ಕೂಡ ಆ ದೇವರು ಪ್ರತ್ಯಕ್ಷನಾಗಿ ಅವಳಿಗೆ ಮಗುವನ್ನು ಕರುಣಿಸುವ ಮಂತ್ರವಾಗಿರುತ್ತದೆ. ಇನ್ನೂ ವಿವಾಹವಾಗದ ಕುಂತಿ ಈ ಮಂತ್ರದ ಸತ್ಯಾಸತ್ಯತೆ ತಿಳಿಯುವ ಸಲುವಾಗಿ ಕುತೂಹಲಕ್ಕೆಂದು ಸೂರ್ಯದೇವರನ್ನು ಕುರಿತು ಪ್ರಾರ್ಥನೆ ಮಾಡುತ್ತಾರೆ. ಆಗ ಸೂರ್ಯದೇವರು ಪ್ರತ್ಯಕ್ಷವಾಗಿ ಆಕೆಗೆ ಕವಚ ಮತ್ತು ಕುಂಡಲಗಳಿರುವ ಒಂದು ಮಗುವನ್ನು ನೀಡಿ ಮಾಯವಾಗುತ್ತಾರೆ. ಕುಂತಿಗೆ ತಕ್ಷಣಕ್ಕೆ ಇದರ ಅರಿವಾಗುತ್ತದೆ. ಇನ್ನೂ ವಿವಾಹವಾಗದ ತಾನು ಈ ಮಗುವನ್ನು ಅರಮನೆಗೆ ಕೊಂಡೊಯ್ಯಲೇ ಹೇಗೆ ಎಂದು ಮರುಗುತ್ತಾ ಜನನಿಂದನೆಗೆ ಹೆದರಿ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ಪೆಟ್ಟಿಗೆಯಲ್ಲಿ ಇಟ್ಟು ಅಶ್ವನದಿಯಲ್ಲಿ ತೇಲಿ ಬಿಡುತ್ತಾಳೆ. ಆ ಪೆಟ್ಟಿಗೆ ತೇಲುತ್ತಾ ತೇಲುತ್ತಾ ಚರ್ಮಾನ್ಮತಿ ನದಿ, ಯಮುನಾ ನದಿಯನ್ನು ದಾಟಿ ಅಂಗರಾಜ್ಯದಲ್ಲಿ ಹರಿಯುತ್ತಿದ್ದ ಗಂಗಾ ನದಿಗೆ ಬಂದು ಸೇರುತ್ತದೆ. ಆ ಪೆಟ್ಟಿಗೆಯು ಅಧಿರಥನಂದನ ಮತ್ತು ರಾಧಾ ಎಂಬ ಸಾರಥಿ ದಂಪತಿಗಳಿಗೆ ಸಿಗುತ್ತದೆ ಮತ್ತು ಅವರು ಆ ಮಗುವನ್ನು ದತ್ತು ತೆಗೆದುಕೊಂಡು ಅತ್ಯಂತ ಪ್ರೀತಿ ನಿಷ್ಠೆಯಿಂದ ಸಾಕುತ್ತಾರೆ ಮತ್ತು ವಸುಷೇಣ ಎಂಬ ಹೆಸರನ್ನು ಅತ್ಯಂತ ಪ್ರೀತಿಯಿಂದ ನಾಮಕರಣ ಮಾಡುತ್ತಾರೆ. ಈ ಕರ್ಣ ಬೆಳೆದು ದೊಡ್ಡವನಾದಂತೆ ಸಹಜವಾಗಿ ಕ್ಷತ್ರಿಯ ಗುಣದಂತೆ ಬಿಲ್ವಿದ್ಯೆ ಕಲಿಯಲು ಪರಶುರಾಮರಲ್ಲಿ ಹೋಗುತ್ತಾನೆ. ಆದರೆ ಪರಶುರಾಮರು ಕೇವಲ ಬ್ರಾಹ್ಮಣರಿಗಷ್ಟೇ ಬಿಲ್ವಿದ್ಯೆಯನ್ನು ಕಲಿಸುತ್ತಿರುತ್ತಾರೆ. ಆಗ ಬಿಲ್ವಿದ್ಯೆ ಕಲಿಯಲೇಬೇಕೆಂಬ ಹಠದಿಂದ ತಾನು ಬ್ರಾಹ್ಮಣ ಎಂಬುದಾಗಿ ಸುಳ್ಳು ಹೇಳಿ ಕರ್ಣ ಅವರಲ್ಲಿ ಶಿಷ್ಯನಾಗಿ ಸೇರಿಕೊಳ್ಳುತ್ತಾನೆ. ಮುಂದೊಂದು ದಿನ ಪರಶುರಾಮನು ಕರ್ಣನ ತೊಡೆಯ ಮೇಲೆ ಮಲಗಿರುವಾಗ ಕರ್ಣನಿಂದ ಅರ್ಜುನನಿಗೆ ಒದಗುವ ಸಂಕಷ್ಟವನ್ನು ಅರಿತ ಇಂದ್ರ ದುಂಬಿ ರೂಪದಲ್ಲಿ ಬಂದು ಕರ್ಣನ ಕಾಲನ್ನು ಕೊರೆಯುತ್ತಾನೆ. ಆಗ ಕರ್ಣನ ತೊಡೆಯಿಂದ ರಕ್ತ ಸೋರುತ್ತಿದ್ದರೂ ಗುರುವಿನ ನಿದ್ರಾಭಂಗ ಆದೀತೆಂದು ತಿಳಿದು ಕರ್ಣ ವಜ್ರದುಂಬಿ ತೊಡೆಯನ್ನು ಕೊರೆಯುತ್ತಿದ್ದರೂ ಈ ವಿಷಯ ಪರಶುರಾಮರಿಗೆ ಹೇಳುವುದೇ ಇಲ್ಲ. ಆಗ ಆ ರಕ್ತವು ಪರಶುರಾಮರಿಗೆ ತಾಕಿ ಅವರಿಗೆ ಎಚ್ಚರವಾಯಿತು ಮತ್ತು ಇಷ್ಟೊಂದು ಕಷ್ಟ ಸಹಿಷ್ಣುತೆ ಕೇವಲ ಕ್ಷತ್ರಿಯರಿಗೆ ಮಾತ್ರ ಸಾಧ್ಯವೆಂದು ತಿಳಿಸಿ ತಾವು ಕಲಿಸಿದ ವಿದ್ಯೆ ಮತ್ತು ಬಾಣ ಪ್ರಯೋಗದಲ್ಲಿನ ಮಂತ್ರಗಳು ಅರ್ಧಕ್ಕೆ ಮರೆತು ಹೋಗಲಿ ಎಂದು ಶಾಪ ಕೊಡುತ್ತಾರೆ. ಮುಂದೆ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಮತ್ಸ್ಯ ಯಂತ್ರವನ್ನು ಭೇದಿಸುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದರೂ ಕೂಡ ದ್ರೌಪದಿಯಿಂದ ಕರ್ಣ ಸೂತಪುತ್ರ ಎಂಬ ಕಾರಣಕ್ಕೆ ತಿರಸ್ಕಾರಕ್ಕೆ ಒಳಗಾಗುತ್ತಾರೆ ಮತ್ತು ಭೀಮ ಮತ್ತು ಪಾಂಡವರಿಂದ ಅತೀವವಾದ ಅವಮಾನಕ್ಕೆ ಗುರಿಯಾಗುತ್ತಾರೆ ಮತ್ತು ದ್ರೌಪದಿ ಅರ್ಜುನನ್ನ ವರಿಸಿ ವಿವಾಹವಾಗುತ್ತಾಳೆ. ಎಲ್ಲ ಅರ್ಹತೆ ಇದ್ದರೂ ಕೂಡ ಕರ್ಣ ದ್ರೌಪದಿಯನ್ನು ವಿವಾಹವಾಗಲು ಆಗುವುದೇ ಇಲ್ಲ. ಮುಂದೆ ದ್ರೋಣ ಕೃಪಾಚಾರ್ಯರ ಮುಂದೆ ಬಿಲ್ವಿದ್ಯೆ ಪ್ರದರ್ಶನದ ಸಂದರ್ಭದಲ್ಲಿ ಕರ್ಣ ಸಾರಥಿಯ ಮಗ ಎಂಬ ಕಾರಣಕ್ಕೆ, ಸೂತಪುತ್ರ ಎಂಬ ಕಾರಣಕ್ಕೆ ಆತನನ್ನು ನಿರಾಕರಿಸಲಾಗುತ್ತೆ. ಆಗ ಮುಂದೆ ಬರುವ ಮುನೆ ದುರ್ಯೋಧನ. ಆಗ ದುರ್ಯೋಧನ ಕರ್ಣನನ್ನು ಅಂಗದೇಶದ ರಾಜನನ್ನಾಗಿ ಮಾಡುತ್ತಾನೆ ಮತ್ತು ಕರ್ಣನನ್ನು ತನ್ನ ಅತ್ಯಾಪ್ತ ಗೆಳೆಯ ಎಂದು ಎಲ್ಲರೆದುರು ಕೊಂಡಾಡುತ್ತಾನೆ. ಬಾಲ್ಯದಿಂದಲೂ ಸೂತಪುತ್ರ ಎಂದು ಅವಮಾನವನ್ನು ಎದುರಿಸಿದ ಕರ್ಣ ದುರ್ಯೋಧನನ ಸ್ನೇಹಕ್ಕೆ ಸೋತು ಹೋಗುತ್ತಾನೆ ಮತ್ತು ಎಂಥದ್ದೇ ಸಂಕಷ್ಟದಲ್ಲಿಯೂ ದುರ್ಯೋಧನನ ಜೊತೆ ನಿಲ್ಲುವುದಾಗಿ ಸಂಕಲ್ಪ ಮಾಡುತ್ತಾನೆ. ಮುಂದೆ ದುರ್ಯೋಧನ ಮತ್ತು ಧರ್ಮರಾಯನ ನಡುವೆ ಪಗಡೆ ಆಡುವಾಗಲೂ ಕೂಡ ಕರ್ಣ ದುರ್ಯೋಧನ ಪರವಾಗಿಯೇ ಇರುತ್ತಾನೆ.
ದ್ರೌಪದಿ ವಸ್ತ್ರಾಪರಣದ ಸಂದರ್ಭದಲ್ಲಿಯೂ ದುರ್ಯೋಧನನೊಂದಿಗೆ ಭಾಗಿಯಾಗುವ ಕರ್ಣ ಹಿಂದೆ ಭೀಮ ಮತ್ತು ದ್ರೌಪದಿಯಿಂದಾದ ಅವಮಾನವನ್ನು ನೆನೆದು ದ್ರೌಪದಿ ವಸ್ತ್ರಾಪಹರಣ ಮಾಡುವಂತೆ ದುಶ್ಯಾಸನನಿಗೆ ಪ್ರೇರೇಪಣೆ ಮಾಡುತ್ತಾನೆ. ಆದರೆ ಇದೇ ವಿಷಯವನ್ನು ನೆನೆದು ಕರ್ಣ ಕೃಷ್ಣನ ಬಳಿ ಹೋಗಿ ತನ್ನ ದುಃಖವನ್ನು ವಿಷಾದವನ್ನು ತೋಡಿಕೊಳ್ಳುತ್ತಾನೆ. ಮುಂದೆ ಕೃಷ್ಣ ಕುಂತಿಯ ಬಳಿ ಕರ್ಣನ ನಿಜವಾದ ಜನ್ಮರಹಸ್ಯ ತಿಳಿಸಿ ಕರ್ಣ ಕುಂತಿಯ ಹಿರಿಯ ಮಗ ಎಂದು ತಿಳಿಸುತ್ತಾನೆ. ಮತ್ತು ಕುಂತಿಯು ಕರ್ಣನನ್ನು ಭೇಟಿಯಾಗಿ ಪಾಂಡವರ ಜೊತೆ ಸೇರಿಕೋ, ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುತ್ತೇವೆ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾನೆ. ಆದರೆ ಕರ್ಣ ಸಂಕಷ್ಟದ ಸಮಯದಲ್ಲಿ ಸಂಕಷ್ಟ ದಿನಗಳಲ್ಲಿ ಸಹಾಯ ಮಾಡಿದ ಗೆಳೆಯನನ್ನು ಬಿಟ್ಟು ಬರಲಾರೆ ಎಂದು ರಾಜ್ಯ ಪಟ್ಟವನ್ನೇ ತಿರಸ್ಕರಿಸುತ್ತಾನೆ. ಮತ್ತು ಅರ್ಜುನನ ಹೊರತು ಯಾರಿಗೂ ತಾನು ತೊಂದರೆ ಮಾಡುವುದಿಲ್ಲ ಎಂದು ಕುಂತಿಗೆ ಮಾತು ಕೊಡುತ್ತಾನೆ. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಕರ್ಣನ ಪರಾಕ್ರಮವನ್ನು ಅರಿತ ದೇವೇಂದ್ರ ಕರ್ಣನಿಂದ ಕವಚ ಮತ್ತು ಕುಂಡಲಗಳನ್ನು ಬ್ರಾಹ್ಮಣ ವೇಷದಿಂದ ಬಂದು ದಾನ ಕೇಳುತ್ತಾನೆ. ಕನಸಿನಲ್ಲಿ ಸೂರ್ಯದೇವರೇ ಬಂದು ಈ ಬಗೆಗೆ ಎಚ್ಚರ ನೀಡಿದ್ದರೂ ಕೂಡ ಸಾಕ್ಷಾತ್ ದೇವತೆಗಳ ರಾಜನೇ ಬಂದು ದಾನ ಕೇಳುವಾಗ ಹೇಗೆ ಇಲ್ಲವೆನ್ನಲಿ ಎಂದು ತಿಳಿದು ದಾನಕ್ಕೆ ಪ್ರಾರಂಭದಿಂದಲೂ ಹೆಸರಾಗಿದ್ದ ಕರ್ಣ ತನ್ನ ಎದೆಯನ್ನು ಕತ್ತಿಯಿಂದ ಸೀಳಿ ಕವಚ ಮತ್ತು ಕುಂಡಲಗಳನ್ನು ಬ್ರಾಹ್ಮಣ ವೇಷದ ಇಂದ್ರನಿಗೆ ದಾನ ಮಾಡುತ್ತಾನೆ. ಇದರಿಂದ ಪ್ರಸನ್ನಾದ ದೇವೇಂದ್ರ ವಾಸವಿ ಶಕ್ತಿ ಎಂಬ ಬಾಣವನ್ನು ನೀಡುತ್ತಾನೆ. ಆದರೆ ಈ ಬಾಣವನ್ನು ಒಂದೇ ಬಾರಿ ಪ್ರಯೋಗಿಸುವಂತೆ ಸೂಚನೆ ಕೂಡ ನೀಡುತ್ತಾನೆ. ಮುಂದೆ ಭೀಮನ ಮಗನಾದ ಘಟೋತ್ಕಚನ ಆರ್ಭಟವನ್ನು ನೋಡಿದ ಕರ್ಣ ಈ ಬಾಣವನ್ನು ಅವನ ಮೇಲೆ ಪ್ರಯೋಗಿಸಿ ಅವನನ್ನು ಸಾಯಿಸುತ್ತಾನೆ. ಕರ್ಣ ಅರ್ಜುನನೊಂದಿಗೆ ಯುದ್ಧಕ್ಕೆ ಹೋಗುವಾಗ ಶಲ್ಯ ಕರ್ಣನಿಗೆ ಸಾರಥಿಯಾಗುತ್ತಾನೆ. ಆದರೆ ತಾನು ಸಾರಥಿಯ ಮಗನಿಗೆ ಸಾರಥಿಯಾಗಿದ್ದೇನು ಎಂದು ತಿಳಿದು ಇನ್ನಿಲ್ಲದಂತೆ ಕುಹಕದ ಮಾತುಗಳನ್ನು ಆಡುತ್ತಾನೆ. ಯುದ್ಧದ ಸಂದರ್ಭದಲ್ಲಿ ಕರ್ಣನಿಗೆ ಇದ್ದ ಶಾಪದ ಫಲವಾಗಿ ರಥಚಕ್ರ ಭೂಮಿಯಲ್ಲಿ ಹುಗಿಯುತ್ತದೆ. ಶಲ್ಯ ರಥಚಕ್ರವನ್ನು ಎತ್ತುವುದೇ ಇಲ್ಲ. ಆಗ ಸ್ವತಃ ಕರ್ಣನೇ ರಥಚಕ್ರವನ್ನು ಎತ್ತಲು ಮುಂದಾಗುತ್ತಾನೆ. ಇದೇ ಸರಿಯಾದ ಸಂದರ್ಭ ಎಂದರಿತ ಕೃಷ್ಣ ಕರ್ಣನು ಹಿಂದೆ ಮಾಡಿದ ಎಲ್ಲ ಅವಮಾನಗಳನ್ನು ಅರ್ಜುನನಿಗೆ ನೆನಪಿಸಿ ಆತನ ಮೇಲೆ ಬಾಣವನ್ನು ಪ್ರಯೋಗ ಮಾಡುವಂತೆ ಪ್ರೇರೇಪಿಸುತ್ತಾನೆ. ಮತ್ತು ಅರ್ಜುನ ತನ್ನ ಬಾಣದ ಮೂಲಕ ಕರ್ಣನ ಶಿರಚ್ಛೇದನ ಮಾಡುತ್ತಾನೆ. ಸ್ನೇಹಿತರೆ, ಹೀಗೆ ಕರ್ಣ ಎಂಬ ಮಹಾನ್ ವ್ಯಕ್ತಿಯ ದಾನಕ್ಕೆ, ಧರ್ಮಕ್ಕೆ, ಕರುಣೆಗೆ ವಿಶ್ವದಲ್ಲೇ ಪ್ರಸಿದ್ಧನಾದ ದಾನವೀರ ಶೂರ ಕರ್ಣನ ಅಧ್ಯಾಯ ಮುಕ್ತಾಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕತೆಗೆ ಪೂರ್ಣ ವಿರಾಮ ಹಾಕ್ತಿದ್ದೀವಿ. ಜೈ ಹಿಂದ್.